ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಜಯ್ ಮಲ್ಯ ಭಾರತದ ಪ್ರಮುಖ ಉದ್ಯಮಿ, ಮದ್ಯದ ದೊರೆ ಮತ್ತೆ ಮಾಜಿ ರಾಜಕಾರಣಿ. ಯುನೈಟೆಡ್ ಬ್ರೂವರಿ ಗ್ರೂಪ್ ನ ಅಧ್ಯಕ್ಷರಾಗಿದ್ರು. ಕಿಂಗ್ ಫಿಶರ್ ಏರ್ಲೈನ್ಸ್ ಮೂಲಕ ವಿಮಾನಯಾನ ಕ್ಷೇತ್ರಕ್ಕೂ ಕಾಲಿಟ್ಟಿದ್ರು. ಸಾವಿರಾರು ಕೋಟಿ ರೂಪಾಯಿ ಸಾಲ ಬಾಕಿ ಉಳಿಸಿಕೊಂಡು 2016ರಲ್ಲಿ ಲಂಡನ್ಗೆ ಪರಾರಿಯಾಗಿದ್ದು ನಮ್ಗೆಲ್ಲ ಗೊತ್ತಿದೆ. ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂದ್ರೆ ಅದು ವಿಜಯ್ ಮಲ್ಯ ಮಾತ್ರನೇ. ಇವರ ಲೈಫ್ ಅಂದ್ರೆ ಅದು ಬರೀ ಲಕ್ಸುರಿ ಅಲ್ಲ, ಅದೊಂದು ಇತಿಹಾಸ. ಒಂದು ಕಾಲದಲ್ಲಿ ಆಕಾಶದಲ್ಲಿ ಹಾರಾಡೋ ಕಿಂಗ್ ಫಿಶರ್ ಹಕ್ಕಿ ಇವರದ್ದೇ ಆಗಿತ್ತು. ಬೆಂಗಳೂರಿನ ರಸ್ತೆಗಳಲ್ಲಿ ಇವರು ಹೆಸರು ಕೇಳಿದ ಮಂದಿಯೇ ಇರಲಿಲ್ಲ. ಕ್ರಿಕೆಟ್ ಮೈದಾನದಲ್ಲಿ RCB ಅಂತ ಆರ್ಭಟಿಸಿದಾಗ ಇವರ ಗತ್ತೆ ಬೇರೆ ಇತ್ತು. ಆದ್ರೆ ಕಾಲ ಯಾರನ್ನೂ ಬಿಡಲ್ಲ. ವಿಧಿ ಆಟ ಅಂದ್ರೆ ಇದೇ ಅನ್ಸುತ್ತೆ. ಇವತ್ತು ಇವರು ದೇಶ ಬಿಟ್ಟು ಹೋದ್ರೂ ಕೂಡ ಸುದ್ದಿಯಲ್ಲಿ ಮಾತ್ರ ಯಾವತ್ತೂ ಇರ್ತಾರೆ. ಲಂಡನ್ನ ಬೀದಿ ಬೀದಿಗಳಲ್ಲಿ ಇವರ ಐಷಾರಾಮಿ ಜೀವನ ಇಂದಿಗೂ ಎಲ್ಲರ ಕಣ್ಣು ಕೆಂಪು ಮಾಡುತ್ತೆ. ಸಾವಿರಾರು ಕೋಟಿ ಸಾಲದ ಸುಳಿಯಲ್ಲಿ ಸಿಲುಕಿದ್ರು. ಇವರ ಬಿಸ್ನೆಸ್ ಮೈಂಡ್ ಅಮೇಜಿಂಗ್ ಅನ್ಸುತ್ತೆ. ಇಂಡಿಯಾದಲ್ಲಿ ಬಿಸ್ನೆಸ್ ಕೋರ್ಟ್ ಮೆಟ್ಲು ಹತ್ತಿದ್ರು. ಫಾರಿನ್ ನಲ್ಲಿ ಇವರದ್ದೇ ಹವಾ ಇದೆ. ಯಾವ ದೇಶದಲ್ಲಿ ಯಾವ ಬ್ರ್ಯಾಂಡ್ ಇವರ ಕೈಯಲ್ಲಿದೆ ಅನ್ನೋದು ಒಂದು ದೊಡ್ಡ ಮಿಸ್ಟ್ರಿಯಾಗಿ ಉಳಿದಿದೆ. ಫಾರ್ಮುಲಾ 1 ಇಂದ ಹಿಡಿದು ಪ್ರೀಮಿಯಂ ಲಿಕ್ಕರ್ ವರೆಗೂ ಇವರ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಕೊಂಡಿದ್ದಾರೆ. ಇವತ್ತು ನಾವು ಇವರ ವಿದೇಶಿ ಆದಾಯಗಳ ಮೂಲಕ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ವಿಜಯ್ ಮಲ್ಯ ಅಂದ್ರೆ ನಮಗೆ ಮೊದಲು ನೆನಪಾಗೋದು ಕಿಂಗ್ ಫಿಶರ್ ಬ್ರ್ಯಾಂಡ್. ಆದ್ರೆ ಇಂಡಿಯಾದಲ್ಲಿ ಎಷ್ಟೇ ಕೇಸ್ ನಡೀತಿದ್ರು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಇವರ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಜೀವಂತವಾಗಿದೆ. ಯುನೈಟೆಡ್ ಬ್ರೀವರೀಸ್ ಇಂಟರ್ನ್ಯಾಷನಲ್ ಮೂಲಕ ಇವರು ಯುರೋಪ್ ಮತ್ತೆ ಅಮೆರಿಕದಲ್ಲಿ ದೊಡ್ಡ ಮಟ್ಟದ ಬಿಸಿನೆಸ್ ಮಾಡ್ತಿದ್ದಾರೆ. ಬ್ರಿಟನ್ ನಲ್ಲಿ ಕಿಂಗ್ ಫಿಶರ್ ಬಿಯರ್ ಇಂದಿಗೂ ಸಖತ್ ಫೇಮಸ್ ಆಗಿದೆ. ಅಲ್ಲಿನ ಇಂಡಿಯನ್ ರೆಸ್ಟೋರೆಂಟ್ ಗಳಲ್ಲಿ ಇದಕ್ಕಿರೋ ಡಿಮ್ಯಾಂಡ್ ಅಷ್ಟಿಷ್ಟಲ್ಲ. ಮೂಲಗಳ ಪ್ರಕಾರ ಇವರ ಇಂಟರ್ನ್ಯಾಷನಲ್ ಬ್ರೀವರಿ ಬಿಸಿನೆಸ್ ಇಂದ ವರ್ಷಕ್ಕೆ ಸುಮಾರು 500 ರಿಂದ 800 ಕೋಟಿ ರೂಪಾಯಿಗಳಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ. ಇದರ ಜೊತೆಗೆ ಹಲವಾರು ವಿದೇಶಿ ಲಿಕ್ಕರ್ ಕಂಪನಿಗಳಲ್ಲಿ ಮಲ್ಯ ಅವರಿಗೆ ಪರೋಕ್ಷವಾಗಿ ಶೇರ್ಸ್ ಕೂಡ ಇದೆ. ಹೈನೆಕೆನ್ ಸಂಸ್ಥೆಯ ಜೊತೆಗಿನ ಇವರ ಒಪ್ಪಂದಗಳು ಇಂದಿಗೂ ಇವರಿಗೆ ದೊಡ್ಡ ಮಟ್ಟದ ಹಣ ತಂದುಕೊಡ್ತವೆ. ವಿದೇಶಿ ಮಾರುಕಟ್ಟೆಗಳಲ್ಲಿ ಇವರ ಬ್ರ್ಯಾಂಡ್ ಲೈಸೆನ್ಸಿಂಗ್ ಇಂದ ಬರೋ ರಾಯಲ್ಟಿ ಮೊತ್ತವೇ 100 ಕೋಟಿ ದಾಟುತ್ತೆ. ಈ ಬಿಸ್ನೆಸ್ ಮಾಡೆಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಮಲ್ಯ ಅವರು ಲಂಡನ್ ನಲ್ಲಿ ಕೂತು ಆರಾಮಾಗಿ ಲೈಫ್ ಲೀಡ್ ಮಾಡಬಹುದು. ಪಕ್ಕಾ ಡೇಟಾ ಪ್ರಕಾರ ಇವರ ಇಂಟರ್ನ್ಯಾಷನಲ್ ಆಲ್ಕೋಹಾಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ 2000 ಕೋಟಿಗೂ ಅಧಿಕವಾಗಿದೆ ಅಂತ ಅಂದಾಜಿಸಲಾಗಿದೆ. ಸ್ನೇಹಿತರೆ, ಮಲ್ಯ ಅವರಿಗೆ ಕ್ರೀಡೆ ಅಂದ್ರೆ ತುಂಬಾನೇ ಪ್ಯಾಷನ್. ಅದಕ್ಕೆ ಅವರು ಫೋರ್ಸ್ ಇಂಡಿಯಾ ಅನ್ನೋ F1 ಟೀಮ್ ಶುರು ಮಾಡಿದ್ರು. ಆರಂಭದಲ್ಲಿ ಇದು ಇಂಡಿಯನ್ ಟೀಮ್ ಅಂತ ಅನ್ಸಿದ್ರು. ಇದರ ಹೆಚ್ಚಿನ ಆಪರೇಷನ್ಸ್ ಮತ್ತೆ ಸ್ಪಾನ್ಸರ್ಶಿಪ್ ಎಲ್ಲವೂ ಗ್ಲೋಬಲ್ ಲೆವೆಲ್ ನಲ್ಲಿತ್ತು. 2018ರಲ್ಲಿ ಈ ಟೀಮ್ ಆಡಳಿತಾತ್ಮಕವಾಗಿ ಬೇರೆಯವರ ಕೈಗೆ ಹೋದ್ರು. ಮಲ್ಯ ಅವರು ಅದರಿಂದ ಪಡೆದ ಹಣ ಸಣ್ಣದಲ್ಲ. ಲಾರೆನ್ಸ್ ಸ್ಟ್ರೋಲ್ ನೇತೃತ್ವದ ಕಂಪನಿಗೆ ಈ ಟೀಮ್ ಸೇಲ್ ಆದಾಗ ಮಲ್ಯ ಅವರಿಗೆ ಸಿಕ್ಕ ಲಾಭ 100 ಕೋಟಿ ರೂಪಾಯಿಗಳು. ಸ್ಪೋರ್ಟ್ಸ್ ಮೂಲಕ ಬರೋ ಎಂಡೋರ್ಸ್ಮೆಂಟ್ ಮತ್ತೆ ಗ್ಲೋಬಲ್ ಟಿವಿ ರೈಟ್ಸ್ ಇಂದ ಇವರು ದೊಡ್ಡ ಮೊತ್ತದ ಹಣ ಮಾಡ್ತಾರೆ. ಇದಲ್ಲದೆ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಇವರು ಬಾರ್ಬಡೋಸ್ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಕ್ರೀಡಾ ಲೋಕದ ಈ ಹೂಡಿಕೆಗಳಿಂದ ಅವರಿಗೆ ವಾರ್ಷಿಕವಾಗಿ 150 ರಿಂದ 200 ಕೋಟಿ ರೂಪಾಯಿಗಳ ಆದಾಯವು ಹರಿದು ಬರುತ್ತೆ. ಬ್ರಿಟನ್ ಮತ್ತೆ ಅಮೆರಿಕದ ಕ್ರೀಡಾ ಮಾರುಕಟ್ಟೆಯಲ್ಲಿ ಮಲ್ಯ ಅವರ ಕನೆಕ್ಷನ್ ಇಂದಿಗೂ ತುಂಬಾ ಪವರ್ಫುಲ್ ಆಗಿದೆ. ಈ ಸ್ಪೋರ್ಟ್ಸ್ ಕೊಲಾಬರೇಷನ್ ಮೂಲಕ ಅವರು ಜಾಗತಿಕ ಮಟ್ಟದ ಉದ್ಯಮಿಗಳ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ. ಇವತ್ತು ಅವರು ರೇಸಿಂಗ್ ಟ್ರ್ಯಾಕ್ ನಲ್ಲಿ ನೇರವಾಗಿ ಇಲ್ದಿದ್ರು ಅದರ ವ್ಯಾಪಾರಿ ಲಾಭದ ಪಾಲನ್ನ ಪರೋಕ್ಷವಾಗಿ ಕಲಿತಲೇ ಇದ್ದಾರೆ. ಸ್ನೇಹಿತರೆ, ವಿಜಯ್ ಮಲ್ಯ ಅವರ ಅತಿ ದೊಡ್ಡ ಆದಾಯದ ಮೂಲ ಮತ್ತೆ ಆಸ್ತಿ ಇರೋದು ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ ಅಂತ ಹೇಳ್ಬೋದು. ಲಂಡನ್ನ ಅತ್ಯಂತ ಕಾಸ್ಟ್ಲಿ ಏರಿಯಾ ಆಗಿರೋ ಕಾರ್ನ್ವಾಲ್ ಟೆರೇಸ್ ನಲ್ಲಿ ಇವರಿಗೆ ಬೃಹತ್ ಬಂಗ್ಲೆ ಇದೆ. ಇದರ ಬೆಲೆಯೇ 1000 ಕೋಟಿ ರೂಪಾಯಿ. ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ಸ್ ಮತ್ತೆ ಫ್ರಾನ್ಸ್ ನಲ್ಲೂ ಇವರಿಗೆ ಐಷಾರಾಮಿ ವಿಲ್ಲಾಗಳಿವೆ ಅಂತ ಹೇಳಲಾಗುತ್ತೆ. ನ್ಯೂಯಾರ್ಕ್ ನ ಟ್ರಂಪ್ ಪ್ಲಾಜಾದಲ್ಲಿ ಇವರು ಹೊಂದಿರೋ ಪೆಂಟ್ ಹೌಸ್ ಮೌಲ್ಯವೇ ಸುಮಾರು 20 ರಿಂದ 30 ಕೋಟಿ ರೂಪಾಯಿಗಳಿಂದ ಹೆಚ್ಚಿದೆ. ಈ ಪ್ರಾಪರ್ಟಿಗಳನ್ನ ಇವರು ಬೇರೆ ಬೇರೆ ಟ್ರಸ್ಟ್ ಮತ್ತೆ ಶೆಲ್ ಕಂಪನಿಗಳ ಹೆಸರಲ್ಲಿ ಇಟ್ಟಿರೋದ್ರಿಂದ ಕೋರ್ಟ್ ಅಟ್ಯಾಚ್ಮೆಂಟ್ ಮಾಡೋದು ಕಷ್ಟ. ಈ ಪ್ರಾಪರ್ಟಿಗಳ ಮೌಲ್ಯ ಪ್ರತಿದಿನ ಹೆಚ್ಚಾಗ್ತಿದೆ. ಮತ್ತೆ ಕೆಲವು ಕಮರ್ಷಿಯಲ್ ಪ್ರಾಪರ್ಟಿಗಳಿಂದ ಇವರಿಗೆ ಬಾಡಿಗೆ ರೂಪದಲ್ಲಿ ಕೋಟಿಗಟ್ಟಲೆ ಹಣ ಬರುತ್ತೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇವರು ಹೊಂದಿರುವ ಎಸ್ಟೇಟ್ ಮತ್ತೆ ಪ್ರಾಪರ್ಟಿಗಳ ಒಟ್ಟು ಮೊತ್ತ ಸುಮಾರು 1200 ಕೋಟಿ ರೂಪಾಯಿ ದಾಟುತ್ತೆ. ಈ ರಿಯಲ್ ಎಸ್ಟೇಟ್ ಹೂಡಿಕೆಗಳು ಮಲ್ಯ ಅವರಿಗೆ ಸಂಕಷ್ಟದ ಸಮಯದಲ್ಲಿ ದೊಡ್ಡ ಬೆನ್ನೆಲುಬಾಗಿ ನಿಂತಿರೋದು ಸುಳ್ಳಲ್ಲ. ಜಾಗತಿಕ ಮಟ್ಟದ ಅತ್ಯಂತ ಶ್ರೀಮಂತ ಏರಿಯಾಗಳಲ್ಲಿ
ಇವರ ಹೂಡಿಕೆ ಇರೋದು ಇವರ ಬಿಸ್ನೆಸ್ ದೂರದೃಷ್ಟಿಯನ್ನ ತೋರಿಸುತ್ತೆ. ಸ್ನೇಹಿತರೆ, ಕಿಂಗ್ ಫಿಶರ್ ಏರ್ಲೈನ್ಸ್ ಇಂಡಿಯಾದಲ್ಲಿ ಫೇಲ್ ಆಗಿರ್ಬೋದು, ಆದ್ರೆ ಮಲ್ಯ ಅವರಿಗೆ ಏವಿಯೇಷನ್ ಫೀಲ್ಡ್ ನಲ್ಲಿ ಅಪಾರ ಅನುಭವ ಇದೆ. ವಿದೇಶಗಳಲ್ಲಿ ಇವರು ಏವಿಯೇಷನ್ ಕನ್ಸಲ್ಟೆನ್ಸಿ ಮತ್ತೆ ಪ್ರೈವೇಟ್ ಜೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಪಾಲನ್ನ ಹೊಂದಿದ್ದಾರೆ. ಅಮೆರಿಕದ ಎಪಿಕ್ ಏರ್ಕ್ರಾಫ್ಟ್ ನಂತಹ ಕಂಪನಿಗಳಲ್ಲಿ ಇವರು ಆರಂಭದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಇದು ಇವರಿಗೆ ದೊಡ್ಡ ಮೊತ್ತದ ಲಾಭವನ್ನು ಕೊಟ್ಟಿದೆ. ಇದರ ಜೊತೆಗೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಕಾನ್ಫರೆನ್ಸ್ ಗಳಲ್ಲಿ ಮತ್ತೆ ಅಡ್ವೈಸರಿ ಬೋರ್ಡ್ಗಳಲ್ಲಿ ಇವರ ಹೆಸರಿರೋದು ಇವರಿಗೆ ಹೆಚ್ಚುವರಿ ಆದಾಯ ತರುತ್ತೆ. ಇವರ ಒಟ್ಟು ಇಂಟರ್ನ್ಯಾಷನಲ್ ಕನ್ಸಲ್ಟೆನ್ಸಿ ಫೀಸ್ ವರ್ಷಕ್ಕೆ ಸರಿಸುಮಾರು 100 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿದೆ ಅಂತ ಅಂದಾಜಿಸಲಾಗಿದೆ. ಕೇವಲ ಲಿಕ್ಕರ್ ಮಾತ್ರವಲ್ಲದೆ ಫ್ಯಾಷನ್ ಮತ್ತೆ ಲೈಫ್ ಸ್ಟೈಲ್ ಮ್ಯಾಗಝಿನ್ಗಳಲ್ಲೂ ಇವರು ವಿದೇಶಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಇಂಗ್ಲೆಂಡ್ ನಲ್ಲಿ ಕೆಲವು ಹಾರ್ಸ್ ರೇಸಿಂಗ್ ಕ್ಲಬ್ಗಳ ಜೊತೆ ಇವರಿಗಿರೋ ಪಾರ್ಟ್ನರ್ಶಿಪ್ ಇಂದ ಕೂಡ ಹಣ ಹರಿದು ಬರುತ್ತೆ. ಈ ಎಲ್ಲಾ ಡೈವರ್ಸಿಫೈಡ್ ಬಿಸ್ನೆಸ್ ಮಾಡೆಲ್ ಇಂದಾಗಿಯೇ ಮಲ್ಯ ಅವರು ಇಂದಿಗೂ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೆಸ್ಕೊಳ್ತಾರೆ. ಪ್ರತಿಯೊಂದು ಬ್ರ್ಯಾಂಡ್ ಇಂದ ಬರೋ ಲಾಭ ಅವರ ಅಕೌಂಟ್ಗೆ ಜಮಾ ಆಗೋ ರೀತಿ ಅವ್ರ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸ್ನೇಹಿತರೆ, ವಿಜಯ್ ಮಲ್ಯ ಅವರ ಆರ್ಥಿಕ ಸಾಮ್ರಾಜ್ಯ ಬರೀ ಕಣ್ಣಿಗೆ ಕಾಣೋ ಬಿಸ್ನೆಸ್ ಮೇಲೆ ಮಾತ್ರ ನಿಂತಿಲ್ಲ, ಅದೊಂದು ದೊಡ್ಡ ಗ್ಲೋಬಲ್ ನೆಟ್ವರ್ಕ್ ಆಗಿ ಬೆಳೆದಿದೆ. ಸ್ವಿಸ್ ಬ್ಯಾಂಕ್ ಗಳಿಂದ ಹಿಡಿದು ಟ್ಯಾಕ್ಸ್ ಹೆವನ್ ದೇಶಗಳಾದ ಕೇಮನ್ ಐಲ್ಯಾಂಡ್ಸ್ ವರೆಗೆ ಇವರ ಹೂಡಿಕೆ ಹರಡಿವೆ ಅಂತ ತನಿಖಾ ಸಂಸ್ಥೆಗಳು ಹೇಳ್ತವೆ. ಈ ವಿದೇಶಿ ಬ್ಯಾಂಕ್ ಅಕೌಂಟ್ಗಳಲ್ಲಿ ಇರೋ ಮೊತ್ತ ಸುಮಾರು 5,000 ಕೋಟಿ ರೂಪಾಯಿಗಳಿಂದ ಹೆಚ್ಚಿದೆ. ಪ್ರತಿ ತಿಂಗಳು ಈ ಇನ್ವೆಸ್ಟ್ಮೆಂಟ್ ಗಳಿಂದ ಬರೋ ಇಂಟ್ರೆಸ್ಟ್ ಮತ್ತೆ ಡಿವಿಡೆಂಡ್ ಮೊತ್ತವೇ ಒಬ್ಬ ಸಾಮಾನ್ಯ ಮನುಷ್ಯ ಊಹಿಸೋಕೆ ಸಾಧ್ಯವಾಗದಷ್ಟು ಇರುತ್ತೆ. ಇವರು ಹೊಂದಿರೋ ವಿಂಟೇಜ್ ಕಾರ್ ಕಲೆಕ್ಷನ್ ಮತ್ತೆ ಪ್ರೈವೇಟ್ ಯಾಚ್ ಗಳ ಮೌಲ್ಯವೇ ವಿದೇಶಿ ಮಾರುಕಟ್ಟೆಗಳಲ್ಲಿ 100 ಕೋಟಿ ಆಗುತ್ತೆ. ಬ್ರಿಟನ್ ಕೋರ್ಟ್ ನಲ್ಲಿ ಇವರು ತಮ್ಮ ಖರ್ಚಿಗಾಗಿ ವಾರಕ್ಕೆ ಲಕ್ಷಾಂತರ ರೂಪಾಯಿ ಬೇಕು ಅಂತ ಹೇಳಿರೋದು ಇವರ ಹಣದ ಗತ್ತನ್ನೇ ತೋರಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಲ್ಯ ಅವರು ಇಂಡಿಯನ್ ಬ್ಯಾಂಕ್ ಗಳಿಗೆ ಸಾಲ ತೀರಿಸಿದ್ದಾರೆ ಅಂತ ರಾಜ್ ಸಮಾನಿ ಅವರ ಪಾಡ್ಕಾಸ್ಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಈ ಎಲ್ಲಾ ಇಂಟರ್ನ್ಯಾಷನಲ್ ಫಿಗರ್ಸ್ ಎಲ್ಲ ಗಮನಿಸಿದ್ರೆ ಅವರು ಫಾರಿನ್ ನಲ್ಲಿ ಎಷ್ಟು ಪ್ಲಾನಿಂಗ್ ಇಂದ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನೇ ಇರ್ಲಿ, ಇಂಡಿಯನ್ ಲೀಗಲ್ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡಿಕೊಂಡು ವಿಜಯ್ ಮಲ್ಯ ಅವರು ಮತ್ತೆ ಭಾರತಕ್ಕೆ ಮರಳಿ ಬಂದು ತಮ್ಮ ಬಿಸ್ನೆಸ್ ಎಂಪೈರ್ ಅನ್ನ ಮತ್ತೆ ಕಟ್ಕೊಳ್ಬೇಕು ಅಂತ ಆಶಿಸ್ತೀವಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.